ಕೆಲವು ಗಿಡಿಗೇಡಿಗಳು ನ್ಯಾಯಾಲಯಗಳು ಮತ್ತು ಶಾಲೆಗಳನ್ನ ಗುರಿಯಾಗಿಸ್ಕೊಂಡು ಇಂಥ ಥ್ರೆಟ್ ಕಾಲ್ನ ಮಾಡ್ತಾ ಇದ್ದಾರೆ. ಇದು ಒಂದು ಆತಂಕ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗಲೂ ಕೂಡ ಖಂಡನೀಯ. ಇದನ್ನ ಪೊಲೀಸ್ ಇಲಾಖೆಯವರು ಪತ್ತೆ ಹಚ್ಚಬೇಕು ಮತ್ತು ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಕಠಿಣವಾದಂಥ ಕ್ರಮಗಳನ್ನ ಕೈಗೊಂಡ್ರೆ ಇಂಥ ಕ್ರಮಗಳು ನಿಲ್ತವೆ ಅಂತಕ್ಕಂಥದ್ದು ನಮ್ಮ ಭಾವನೆ. ಎರಡನೇದು, ಬಾರ್ಕಿಂಗ್ ಡಾಗ್ ನೆವರ್ ಬೈಟ್, ಅಂದ್ರೆ ಬೊಗಳು ಕಚ್ಚೋದಿಲ್ಲ. ಯಾರು ಕೂಡ ನಾನು ಬಾಂಬ್ ಹಾಕ್ತೀನಿ ಅಂತ ಆತಂಕ ಮೂಡಿಸ್ತಾರೆ ಹೊರತು ಯಾವುದು ಕೂಡ ಅದು ಸತ್ಯಕ್ಕೆ ಹತ್ತಿರವಾದಂಥ ಯಾವುದು ಕೂಡ ಇದುವರೆಗೂ ಕಂಡು ಬಂದಿಲ್ಲ. ಸುಮಾರು ನೀವೇ ನೋಡ್ತಾ ಇದ್ದೀರಿ, ಹಲವಾರು ನ್ಯಾಯಾಲಯಗಳಿಗೆ ಈ ಥರ ಕಾಲ್ಗಳು ಬರ್ತದೆ, ಶಾಲೆಗಳಿಗೆ ಇಂತಹ ಸೆಟ್ ಕಾಲ್ಗಳು ಬರ್ತವೆ. ಇದರ ಹಿಂದೆ ಯಾವುದೋ ಒಂದು ಉದ್ದೇಶಗಳನ್ನ ಈ ಒಂದು ಸೆಟ್ ಕಾಲ್ ಮಾಡ್ತಕ್ಕಂಥವ್ರು ಮಾಡ್ತಾ ಇರ್ತಾರೆ. ಅದನ್ನ ಪತ್ತೆ ಹಚ್ಚಿದ್ರೆ ಅದು ಸತ್ಯಾಂಶಗಳು ಹೊರಬೀಳುತ್ತದೆ. ಯಾರು ಕೂಡ ಆತಂಕಕ್ಕೆ ಒಳಗಾಗ್ತಕ್ಕಂಥ ಸನ್ನಿವೇಶ ಇಲ್ಲಿಲ್ಲ. ನ್ಯಾಯಾಲಯದಲ್ಲಿ ಎಲ್ಲವೂ ಸೂಕ್ತವಾದ ಭದ್ರತಾ ವ್ಯವಸ್ಥೆಯನ್ನು ನಾವು ಆಲ್ರೆಡಿ ಮಾಡಿದ್ದೇವೆ. ಈಗ ಕಳೆದ ಏನು ಒಂದು ತಿಂಗಳಿಂದ ಒಂದು ಸೆಟ್ ಕಾಲ್ ಬಂದಿತ್ತು, ಆ ಸಂದರ್ಭದಲ್ಲೇ ಕೂಡ ಯಾವ್ಯಾವ ರೀತಿಯ ಕ್ರಮವನ್ನು ವಹಿಸಬೇಕು ಆ ಕ್ರಮವನ್ನು ಜಿಲ್ಲಾ ನ್ಯಾಯಾಲಯ ವಹಿಸಿದೆ. ಈಗ ಆಲ್ರೆಡಿ ನಾವು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆಗೆ ಮೆಟಲ್ ಡಿಟೆಕ್ಟರ್ಗಳನ್ನ ಅಳವಡಿಸಬೇಕು ಅಂತ ಕೋರ್ಕೊಂಡಿದ್ದೇವೆ. ಅದನ್ನು ಕೂಡ ಈಗಾಗಲೇ ಪ್ರಗತಿಯಲ್ಲಿದೆ. ಮತ್ತು ನ್ಯಾಯಾಲಯದ ಆವರಣದಲ್ಲಿ ಒಂದು ಹೊರ ಪೊಲೀಸ್ ಠಾಣೆಯನ್ನ ತೆರೀಬೇಕು ಅಂತಕ್ಕಂಥದ್ದು ಬಹಳ ಹಳೆಯ ಬೇಡಿಕೆಯಾಗಿದೆ. ಅದನ್ನ ತಕ್ಷಣ